ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಜ್ಯೋತಿಷ್ಯ ಕಲಿಯಿರಿ ಸಂಚಿಕೆ 3ರಲ್ಲಿ ಏನು ಕೇಂದ್ರ ಸ್ಥಾನ, ತ್ರಿಕೋಣ ಸ್ಥಾನ, ಹಣಪರ, ದುಸ್ಥಾನ, ಏನು ಈ ಸ್ಥಾನಗಳ ಬಗ್ಗೆ ಒಂದೊಂದು 12 ಭಾವಗಳಿಗೂ ಒಂದೊಂದು ರೀತಿ ವಿಭಾಗ ಮಾಡಿ ಋಷಿಗಳು ನಮಗೆ ಕೊಟ್ಟಿದ್ದಾರೆ. ಏನು ಈ ಸ್ಥಾನಗಳು ಯಾವ್ಯಾವು ಅನ್ನೋದನ್ನ ತಿಳಿತಾ ಹೋಗೋಣ. ಪ್ರಮುಖವಾಗಿ ಕೇಂದ್ರ ಸ್ಥಾನ 1, 4, 7, 10 ನಾವು ಕೇಂದ್ರ ಸ್ಥಾನಗಳು ಅಂತ ಕರಿತೀವಿ. ಏನು ಲಗ್ನ ಭಾವದಿಂದ, ಉದಾಹರಣೆಗೆ ಧನುರ್ಲಗ್ನಕ್ಕೆ 1, 4, 7 ಮತ್ತು 10 ಇವನ್ನ ನಾವು ಕೇಂದ್ರ ಸ್ಥಾನ ಅಂತ ಕರಿತೀವಿ. ಇನ್ನು ತ್ರಿಕೋಣ ಸ್ಥಾನಗಳಾಗಿ ಲಗ್ನ ಭಾವ 1ನೇ ಭಾವವು ಕೂಡ ತ್ರಿಕೋಣ ಸ್ಥಾನವಾಗ್ತದೆ. 5 ಮತ್ತು 9ನೇ ಮನೆಯನ್ನ ನಾವು ತ್ರಿಕೋಣ ಸ್ಥಾನ ಅಂತ ಕರಿತೀವಿ. ಇನ್ನು 2, 5, 11 ಹಣಪರ. ಎರಡು, 5, 8, 11 ಹಾಗೆ ಅಪೋಕ್ಲಿಮ. ಅಪೋಕ್ಲಿಮ ಸ್ಥಾನಗಳಾಗಿ 3, 6, 9, 12 3, 6, 9, 12 ಅಪೋಕ್ಲಿಮ ಸ್ಥಾನವೆಂದು ಕರೀತೇವೆ. ಇನ್ನು 2 ಮತ್ತು 7 ಮಾರಕ ಸ್ಥಾನ ಅಂತ ಕರಿತೇವೆ. ಎರಡು ಮತ್ತು 7 ಮಾರಕ ಸ್ಥಾನ. ಇನ್ನು 3 ಮತ್ತು 8 ಹೌಸ್ ಆಫ್ ಲಾಂಜಿವಿಟಿ ಅಥವಾ ಆಯುಷ್ಯ ಸ್ಥಾನ. ಮೂರು ಮತ್ತು 8 ಆಯುಷ್ಯ ಸ್ಥಾನವಾಗುತ್ತದೆ. ಅದರಲ್ಲಿ ಇನ್ನೊಂದು ದುಸ್ಥಾನ. 6, 8 and 12 6 ಮತ್ತು 8, 12 ದುಸ್ಥಾನಗಳು ಅಂತ ಕರಿತೇವೆ. ಧನುರ್ಲಗ್ನಕ್ಕೆ ಉದಾಹರಣೆಗೆ ಇಲ್ಲಿಂದ 6ನೇ ಮನೆ ಮತ್ತು 8ನೇ ಮನೆ ಮತ್ತು 12ನೇ ಮನೆ ದುಸ್ಥಾನವಾಗ್ತದೆ. ಇಷ್ಟು ಕೇಂದ್ರ, ತ್ರಿಕೋಣ, ಪಣಪರ, ಅಪೋಕ್ಲಿಮ, ಮಾರಕ ಸ್ಥಾನ ಮತ್ತು ಆಯುಷ್ಯ ಸ್ಥಾನ ಮತ್ತು ದುಸ್ಥಾನಗಳು ಎಂದು ಈ 12 ಭಾವಗಳಲ್ಲಿ ಅಥವಾ 12 ರಾಶಿಗಳಲ್ಲಿ ಸ್ಥಾನಗಳನ್ನು ನಮ್ಮ ಮಹರ್ಷಿಗಳು ವಿಂಗಡಿಸಿದ್ದಾರೆ. ಇದು ನೆಕ್ಸ್ಟ್ ಎಲ್ಲೆಲ್ಲಿ ಬರ್ತೈತಿ ಅಂತ ನಾವು ಫಲಜ್ಯೋತಿಷ್ಯಕ್ಕೆ ಹೋದಾಗ ಈ ಕೇಂದ್ರ ಸ್ಥಾನಗಳ ಕೆಲಸ ಏನು, ತ್ರಿಕೋಣದ ಸ್ಥಾನಗಳು ಫಲಜ್ಯೋತಿಷ್ಯದಲ್ಲಿ ಹೇಗೆ ಉಪಯೋಗವಾಗ್ತವೆ, ಪಣಪರ ಹೇಗೆ ಉಪಯೋಗ ಆಗ್ತದೆ, ಅಪೋಕ್ಲಿಮ ಹಾಗೂ ದುಸ್ಥಾನಗಳು ಹೇಗೆ ಉಪಯೋಗ ಆಗ್ತವೆ ಅನ್ನೋದನ್ನ ನಾವು ಫಲಜ್ಯೋತಿಷ್ಯದಲ್ಲಿ ನೋಡೋಣ. ಹಾಗೆಯೇ ಇದರಲ್ಲಿ ಒಂದು ನಿಯಮ ಇದೆ. ಲಗ್ನದಿಂದ 6ನೇ ಮನೆ ಅದನ್ನ ಗೋಚಾರ, ವಿಸಿಬಲ್ ಆಪ್ ಅಂತ ಕರಿತೀವಿ. ಚಂದ್ರ ಹಗಲು ಅರ್ಧ ಚಂದ್ರನಾಗಿದ್ರೆ ಅದು ಶುಭ. ಇನ್ನು 7ರಿಂದ 12 ಇದನ್ನ ವಿಸಿಬಲ್ ಆಪ್ ಅಂತ ಕರಿತೀವಿ. ಇದನ್ನ
ರಾತ್ರಿ ಬರ್ತ್ ಟೈಮ್ ಆಗಿದ್ರೆ ಅದು ಶುಭ. ಸ್ಥಿರ ರಾಶಿಗಿನ್ನ ಚರ ರಾಶಿಗಿನ್ನ ಸ್ಥಿರ ರಾಶಿ ಸ್ಟ್ರಾಂಗ್ ಆಗಿರ್ತದೆ. ಹಾಗೆಯೇ ಸ್ಥಿರ ರಾಶಿ ದ್ವಿಸ್ವಭಾವ ರಾಶಿಗಿನ್ನ ಸ್ಟ್ರಾಂಗ್ ಆಗಿರ್ತದೆ. ಇಷ್ಟು ಸ್ಥಾನಗಳು. ಹಾಗೆ ಭಾವಗಳ ರಚನೆ ಅಥವಾ ಕಲ್ಪನೆ. ಇದರಲ್ಲಿ ನಾವು ಭಜಚಕ್ರದಲ್ಲಿ ಈಗ ಏನು ಒಂದು ಜನ್ಮ ಸಮಯ, ನಾವು ಏನು ಪೂರ್ವ ದಿಕ್ಕಿನಲ್ಲಿ ಯಾವ ರಾಶಿ ಉದಯ ಆಗ್ತಾ ಇರ್ತದೆ ಅದನ್ನ ಲಗ್ನ ಅಂತ ಕರಿತೀವಿ. ಈಗ ಜನ್ಮ ಸಮಯದಲ್ಲಿ ಒಂದು ಮಗು ಹುಟ್ಟಿದ ಸಮಯದಲ್ಲಿ ಪೂರ್ವ ದಿಕ್ಕಿನಲ್ಲಿ ಯಾವ ಸೈನ್ ರೈಸ್ ಆಗ್ತಾ ಇರುತ್ತೆ ಅದನ್ನ ಲಗ್ನ ಅಂತ ಕರಿತೀವಿ. ಉದಾಹರಣೆ, ವೃಶ್ಚಿಕ ಲಗ್ನ ರೈಸ್ ಆಗ್ತಾ ಇದ್ರೆ, ಆಗ ವೃಶ್ಚಿಕ ರಾಶಿ ಉದಯವಾಗ್ತಾ ಇದ್ರೆ ಅದನ್ನ ನಾವು ವೃಶ್ಚಿಕ ಲಗ್ನ ಅಂತ ಕರಿತೀವಿ. ಹಾಗೆಯೇ ನಾವು ಭಜಚಕ್ರದಲ್ಲಿ ಮೇಷ ರಾಶಿಯನ್ನು ಭಜಚಕ್ರದ ಮೊದಲನೇ ಮನೆ ಅಂತ ನಾವು ಕರಿತೀವಿ. ಇದರಲ್ಲಿ 1ನೇ ಭಾವ ಅಂದ್ರೆ 1ನೇ ಮನೆಯನ್ನ ನಾವು 1ನೇ ಭಾವ ಅಂತ ಕರಿತೀವಿ. ಇದನ್ನ ತನುಭಾವ ಅಂತ ಕರಿತೀವಿ. ಉದಾಹರಣೆಗೆ ವೃಶ್ಚಿಕ ರಾಶಿ ಲಗ್ನವಾಗಿದ್ರೆ ಅದನ್ನ ತನುಭಾವ ಅಂತ ಕರಿತೀವಿ. ಭಜಚಕ್ರದಲ್ಲಿ ಮೇಷರಾಶಿನ ತನುಭಾವ ಅಂತ ಕರಿತೀವಿ. ಈ ತನುಭಾವದಿಂದ ಅವರ ದೇಹ ರಚನೆ ಹೇಗಿರ್ತದೆ, ದೇಹ ರಚನೆಯ ಬಗ್ಗೆ, ತನು ಅಂದ್ರೆ ದೇಹ, ದೇಹ ರಚನೆಯ ಬಗ್ಗೆ ನಾವು ನೋಡ್ತೇವೆ. ಒಟ್ಟಾರೆ ಪರ್ಸನಾಲಿಟಿ. ಹಾಗೆ 2ನೇ ಭಾವನ ನಾವು ಧನಭಾವ ಅಂತ ಕರಿತೀವಿ. ಈ ಧನಭಾವದಲ್ಲಿ ಕುಟುಂಬ, ಮಾತು ಮತ್ತು ಪ್ರಾಥಮಿಕ ಶಿಕ್ಷಣವನ್ನ ನೋಡ್ತೇವೆ. ಹಾಗೆ ಅವನ ಹಣಕಾಸಿನ ಪರಿಸ್ಥಿತಿನೂ ಕೂಡ ನಾವು ನೋಡ್ತೇವೆ. ಇನ್ನು 3ನೇ ಭಾವವನ್ನು ನಾವು ಸಹಜ ಭಾವ ಅಥವಾ ಸೋದರ ಭಾವ, ಕಿರಿಯ ಸೋದರರು, ಕೋಬಾರ್ನ್ಸ್ ಅಂತ ಕರಿತೀವಿ. ಇದರಿಂದ ಸೋದರರು, ಸ್ನೇಹಿತರು, ಅವನ ಕಮ್ಯುನಿಕೇಶನ್ ಏನು ಅಂತ ಇದರಿಂದ ತಿಳ್ಕೊಂತೀವಿ. ಇದನ್ನ ಪರಾಕ್ರಮ ಸ್ಥಾನ, ವಿಕ್ರಮ ಸ್ಥಾನ ಅಂತಾನು ಕರಿತೀವಿ. ಇನ್ನು 4ನೇ ಭಾವವನ್ನು ಸುಖ ಭಾವ, ಇದರಲ್ಲಿ ಪ್ರಮುಖವಾಗಿ ತಾಯಿ, ವಾಹನ ಮತ್ತು ಭೌತಿಕ ಸುಖ, ಮನೆ, ಭೂಮಿ ಎಲ್ಲವನ್ನೂ ಸುಖ ಭಾವದಲ್ಲಿ ಕಾಣ್ತೀವಿ. ಇನ್ನು 5ನೇ ಭಾವವನ್ನು ಸುತ ಭಾವ, ಇದರಲ್ಲಿ ಪ್ರಮುಖವಾಗಿ ಸಂತಾನ, ಪೂರ್ವ ಪುಣ್ಯ ಮತ್ತು ಇಂಟೆಲಿಜೆನ್ಸ್ ಇಷ್ಟನ್ನ ಕಾಣ್ತೀವಿ. ಇನ್ನು 6ನೇ ಭಾವವನ್ನು ನಾವು
ರೋಗ, ಋಣ, ಋಣಭಾವ, ಇದರಿಂದ ರೋಗ ಅಥವಾ ಶತ್ರು ಸ್ಥಾನ ಅಂತಾನು ಕರಿತೀವಿ. ಶತ್ರು ಮತ್ತು ಋಣ. ಇಷ್ಟು 6ನೇ ಭಾವಕ್ಕೆ ಸಂಬಂಧಿಸಿದ್ದು. ಇನ್ನು 7ನೇ ಭಾವವನ್ನು ಕಳತ್ರ, ಕಳತ್ರ ಭಾವ ಅಂತ ಕರಿತೀವಿ. ಈ ಕಳತ್ರ ಭಾವದಲ್ಲಿ ಪತಿ ಪತ್ನಿ, ಪತಿ ಅಥವಾ ಪತ್ನಿ, ವ್ಯಾಪಾರ, ಪಾಲುದಾರಿಕೆ ಮುಂತಾದ ವಿಷಯಗಳನ್ನ ಕಾಣ್ತೇವೆ. ಇನ್ನು 8ನೇ ಭಾವವನ್ನ ರಂಧ್ರ ಭಾವ ಅಂತ ಕರಿತೀವಿ. 8ನೇ ಭಾವ ಇದನ್ನ ರಂಧ್ರ ಭಾವ, ಅರ್ಥಾತ್ ಆಯುಷ್ಯ ಸ್ಥಾನ. ಯಾವುದೇ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ನಾವು ಅವನ ಆಯುಷ್ಯವನ್ನು 8ನೇ ಭಾವ ಮತ್ತು 8ನೇ ಭಾವಾಧಿಪತಿ ಮತ್ತು ಆಯುಷ್ಯಕಾರಕ ನಾದ ಶನಿಯನ್ನು ನಾವು ಗಮನಿಸಿ ಅವರ ಆಯುಷ್ಯವನ್ನು ನಿರ್ಧಾರ ಮಾಡಲಾಗುತ್ತದೆ. ಇನ್ನು 9ನೇ ಭಾವವನ್ನು ಭಾಗ್ಯಸ್ಥಾನ, ಭಾಗ್ಯಸ್ಥಾನ. ಈ ಭಾಗ್ಯಸ್ಥಾನದಿಂದ ಪ್ರಮುಖವಾಗಿ ತಂದೆ, ಹೈಯರ್ ಎಜುಕೇಶನ್, ವಿದೇಶಿ ಪ್ರಯಾಣ, ಆಧ್ಯಾತ್ಮಿಕ ಮನೋಸ್ಥಿತಿಯನ್ನ ಈ ಭಾಗ್ಯಸ್ಥಾನದಿಂದ ನಾವು ಕಾಣಬಹುದಾಗಿದೆ. ಪಿತ್ರಾರ್ಜಿತ ಆಸ್ತಿ. ಇನ್ನು 10ನೇ ಭಾವವನ್ನ ಕರ್ಮಭಾವ, ಕರ್ಮಭಾವ ಅವನ ಉದ್ಯೋಗ, ಅವನ ಲೈಫ್ ಕೆರಿಯರ್ನ 10ನೇ ಮನೆಯಿಂದ ನಾವು ನೋಡ್ಬೋದು. ಇನ್ನು 11ನೇ ಭಾವವನ್ನ ಲಾಭಸ್ಥಾನ ಅಂತ ಕರಿತೀವಿ. ಇದರಿಂದ ಹಿರಿಯ ಸೋದರ ಅಥವಾ ಸೋದರಿ, ಅವನಿಗೆ ಈ ಸಿಗ್ತಕ್ಕಂತ ಪ್ರಶಂಸೆ, ಸಮಾಜದಲ್ಲಿನ ಸ್ಥಾನಮಾನ, ಇವೆಲ್ಲವನ್ನು ಕೂಡ ಲಾಭಸ್ಥಾನದಿಂದ ನಾವು ನೋಡ್ತೀವಿ. ಇನ್ನು 12ನೇ ಭಾವದಿಂದ 12ನೇ ಭಾವವನ್ನು ವ್ಯಯಭಾವ, ಈ ವ್ಯಯಭಾವದಿಂದ ಖರ್ಚನ್ನ ನೋಡ್ತೀವಿ, ವ್ಯಸನಗಳು ಅಥವಾ ಅಭ್ಯಾಸನ ನೋಡ್ತೀವಿ, ಅವನ ಧಾರ್ಮಿಕ ಒಲವನ್ನ ನೋಡ್ತೀವಿ. ಇಷ್ಟು ಭಾವಗಳ ಕಲ್ಪನೆಯಲ್ಲಿ 12 ಭಾವಗಳ ರಚನೆ ಆಗಿದೆ. 1ನೇ ಮನೆಯನ್ನ ನಾವು ಏನು ಯಾವುದು ಪೂರ್ವ ದಿಕ್ಕಿನಲ್ಲಿ ಉದಯವಾಗ್ತೈತಿ ಆ ರಾಶಿಯನ್ನು ನಾವು ತನುಭಾವ ಅಂತ, 2ನೇದು ಧನಭಾವ, 3ನೇದು ಸಹಜಭಾವ, 4ನೇದು ಸುಖಭಾವ, 5ನೇದು ಸುತಭಾವ, 6ನೇದು ರಂಧ್ರಭಾವ, 7ನೇದು ಕಳತ್ರ, 8ನೇದು ಆಯುಷ್ಯ, 9ನೇದು ಭಾಗ್ಯಸ್ಥಾನ, 10ನೇದು ಕರ್ಮಸ್ಥಾನ, 11ನೇದು ಲಾಭಸ್ಥಾನ, 12ನೇದು ವ್ಯಯಭಾವ. ಹೀಗೆ 12 ಭಾವಗಳನ್ನು ವಿವರ ಮಾಡಿದೀವಿ. ಇದರಲ್ಲಿ ದೇಹ, ನಮ್ಮ ದೇಹವನ್ನು ಕೂಡ 12 ಭಾಗಗಳಾಗಿ ವಿಂಗಡಣೆ ಮಾಡಿದರೆ ಅದನ್ನ ಮುಂದಿನ ತರಗತಿಯಲ್ಲಿ ತಿಳಿತಾ ಹೋಗೋಣ. ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಿಖರ, ಸ್ಪಷ್ಟ, ಸಾರ್ವಕಾಲಿಕ, ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಆಸ್ಟಾರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನೇ ವೀಕ್ಷಿಸಿ. ನಮಸ್ಕಾರ.